I want to feel beautiful when I go out ಅನ್ನೋದು ಕರೆಕ್ಟ್. ಥಾಟ್. ಸೊ ಅವರಿಗೆ ಇವತ್ತು ಹೇಗೆ ವೆರಿ ಫ್ಯೂ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಗೌನ್ಗೆ ಮಾಡೆಲ್ ಲುಕ್ಕನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇನ್ನೊಂದು ಇದರಲ್ಲಿ ಟಿಪ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವಾಗ ಐಸ್ನ ನಾವು ಬೋಲ್ಡ್ ಮಾಡ್ತೀವೋ ಲಿಪ್ಸ್ ಸ್ವಲ್ಪ ಸಟಲ್ಡ್ ಆಗಿರುತ್ತೆ, ಓವರ್ ಭಯಾನಕ ಅನಿಸ್ಬಾರ್ದು. ಸೊ ಹಾಗಾಗಿ ನೋಡೋದಕ್ಕೆ ಬೋಲ್ಡ್ ಆಗಿರಬೇಕು ಆ್ಯಂಡ್ ಬ್ಯೂಟಿಫುಲ್ ಆಗಿರಬೇಕು. ಆ ಥೀಮಲ್ಲಿ ಇವತ್ತು ನಮ್ಮ ಡಾಲ್ನ ಡ್ರೆಸ್ ಅಪ್ ಮಾಡಿದ್ದೀವಿ. ಅಷ್ಟೆಲ್ಲ ಯೋಚನೆ ಮಾಡೋಣ. ನಮಸ್ಕಾರ, ಬೆಳಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಸೌಂದರ್ಯ ಜ್ಞಾನ ಮೇಕ್ ಓವರ್ ಮ್ಯಾಜಿಕ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. 2ನೇ ಸಂಚಿಕೆಯಲ್ಲಿ ನಿಮಗೆ ಡೈರೆಕ್ಟಾಗಿ ಹೇಗೆ ಮೇಕಪ್ಪನ್ನು ತುಂಬ ಸಿಂಪಲ್ ಆಗಿ ಮಾಡೋದು ಅಂತ ಡೆಮೋ ಮೂಲಕ ಹೇಳೋದಕ್ಕೆ ನಮ್ಮ ಜೊತೆ ದೀಪಾ ನಾಗೇಶ್ ಅವರಿದ್ದಾರೆ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಆಲ್ವೇಸ್ ಮೈ ಪ್ಲೆಜರ್. ಫ್ಲೋರ್ ಇಸ್ ಯೋರ್ಸ್. ಥ್ಯಾಂಕ್ ಯು ಸೋ ಮಚ್. ಶೋ ಇಸ್ ಮೈನ್. ಯೆಸ್. ಥ್ಯಾಂಕ್ ಯು ಸೊ ಮಚ್. ಹೊಸ ಸೀರೀಸ್ನ ಅಂದರೆ ಮೇಕ್ ಓವರ್ ಸೀರೀಸ್ನ ಮಾಡ್ತಾ ಇದ್ದೀವಲ್ವಾ. ಸೊ ಇದರಲ್ಲಿ ಇವತ್ತು ವೆರಿ ಫ್ಯೂ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡು ಹೇಗೆ ಮಾಡಲಿಂಗ್ ಮೇಕಪ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಮಾಡೆಲ್ ಏನಿದ್ದಾರೆ, ನೀವು ಹಾಕಿರೋ ಪೋಸ್ಟಿಂದ ಬಂದಿರುವಂಥ ಒಂದು ರೆಫರೆನ್ಸಿಂದ ಬಂದಿರುವಂಥ ಮಾಡೆಲ್. ಸೊ ವಾಲಂಟಿಯರ್ ಆಗಿ ಬಂದಿರೋರು, ಪಾರ್ಟಿಸಿಪೆಂಟ್ ಅಂತ ಹೇಳ್ಬೋದು. ಸೊ ಅವರಿಗೆ ಇವತ್ತು ಹೇಗೆ ವೆರಿ ಫ್ಯೂ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಗೌನಿಗೆ ಒಂದು ಮಾಡೆಲ್ ಲುಕ್ಕನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ವೆರಿ ಫಸ್ಟ್ ಥಿಂಗ್ ಅಂದರೆ ಸ್ಕಿನ್ ತುಂಬ ಚೆನ್ನಾಗಿದ್ದಾಗ ಓವರ್ ಆಗಿ ಪ್ರೆಪಿಂಗ್ ಮಾಡೋಂಥ ಅಗತ್ಯ ಇರೋದಿಲ್ಲ. ಯಾಕೆಂದರೆ ಸಣ್ಣ ಪ್ರಾಯ ಅಂತಂದರೆ ಇವಾಗ ನಾವು ಮಾಡೆಲ್ಸ್ನೆಲ್ಲ ಯೂಸ್ ಮಾಡಿರೋದು 18-19 ವರ್ಷದವರಿಗೆಲ್ಲ ತುಂಬ ಜಾಸ್ತಿ ಪೋರ್ಸ್ ಎಲ್ಲ ಏನು ಇರೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ 10 ಸ್ಟೆಪ್ಸ್ ಮೇಕಪ್ ಅಂತ ಏನು ಹೇಳ್ತೀವಿ ಅಷ್ಟೆಲ್ಲ ಮಾಡೋಂಥ ಅಗತ್ಯ ಇರೋದಿಲ್ಲ. ಇದರಲ್ಲಿ ನಾವು ಜಸ್ಟ್ ಡೈರೆಕ್ಟಾಗಿ ಮಾಯ್ಶ್ಚರೈಸರ್ ಹಚ್ಚಿ ಅದಾದ ನಂತರ ಜಸ್ಟ್ BB ಕ್ರೀಮ್ ಅಥವಾ ಟಿಂಟೆಡ್ ಫೌಂಡೇಶನನ್ನು ಯೂಸ್ ಮಾಡಿ ಇವತ್ತು ಈ ಲುಕ್ನ ಕ್ರಿಯೇಟ್ ಮಾಡಿರೋವಂಥದ್ದು. ಮೇಯ್ನಾಗಿ ನಾವು ಫೋಕಸ್ ಮಾಡಿರೋದು ಐ ಮೇಕಪ್ ಕಡೆಗೆ. ಸೊ ಐಸಿಗೆ 3D ಹೇಗೆ ಮಾಡ್ಬೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ಡೆಮಾನ್ಸ್ಟ್ರೇಷನಲ್ಲಿ. ಹಾಗಾಗಿ ಮೋರ್ ಆಫ್ ಮೇಕಪ್ಗಿಂತ ಲೆಸ್ ಮೇಕಪ್ ಪ್ರಾಡಕ್ಟ್ಸ್ಗಳಲ್ಲಿ ಮೋರ್ ಬ್ಯೂಟಿಫುಲ್ ಆಗಿ ಹೇಗೆ ಕಾಣಿಸ್ಬೋದು ಅಂತ ಇವತ್ತು ಡೆಮಾನ್ಸ್ಟ್ರೇಷನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಸಣ್ಣ ಮಕ್ಕಳಿಗೆ ತುಂಬ ಆಸೆ ಇರುತ್ತೆ ಯಾವುದಾದ್ರು ಫಂಕ್ಷನ್ಸ್ಗಳಿಗೆ. ಇಟ್ಸ್ ನಾಟ್ ಅ ಬ್ರೈಡಲ್ ಮೇಕಪ್. ಸೊ ಯಾವುದಾದ್ರು ಸಣ್ಣ ಫಂಕ್ಷನ್ಸ್ಗಳಲ್ಲೂ ಕೂಡ ಒಂದು ನೀಟಾಗಿ ಗೆಟ್ ರೆಡಿ ಆಗಬೇಕು, ಕಾಲೇಜ್ ಈವೆಂಟ್ಸ್ಗಳಲ್ಲೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ. ಸೊ ಈ ಮೇಕಪ್ ಏನಿದೆ ಇದು ಎಲ್ಲ ಒಕೇಶನ್ಗೂ ಸೂಟ್ ಆಗುತ್ತೆ. ಯಾವುದಾದ್ರು ಸಣ್ಣ ಪುಟ್ಟ ಈವೆಂಟ್ಸ್ಗಳಿದ್ರೆ, ಮಾಡ್ಲಿಂಗ್ ಹೋಗೋಕ್ಕೆ ಇಷ್ಟಪಡೋ ಅಂಥವ್ರು, ಅಥವಾ ಇವಾಗ ಈ ಚಾನಲ್ಸ್ಗಳಿಗೆಲ್ಲ ಬರೋದಕ್ಕೆ ಪೋರ್ಟ್ಫೋಲಿಯೋ ರೆಡಿ ಮಾಡಿಸ್ಕೊಳ್ಳೋಕೆ ಇಷ್ಟಪಡೋ ಅಂಥವ್ರಿಗೆ ಕೂಡ ಈ ಮೇಕಪ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಐ ವಾಂಟ್ ಟು ಫೀಲ್ ಬ್ಯೂಟಿಫುಲ್ ವೆನ್ ಐ ಗೋ ಔಟ್ ಅನ್ನೋದು ಕರೆಕ್ಟ್ ಥಾಟ್. ಕರೆಕ್ಟ್. ಇನ್ಫ್ಯಾಕ್ಟ್ ಇವಾಗ ಹೆಂಗೆ ಕ್ರೇಜ್ ಜಾಸ್ತಿ ಆಗಿದೆ ಅಂದರೆ ಯಾವುದೋ ಒಕೇಶನ್ ಹುಡುಕಲ್ಲ, ಪ್ರೊಫೈಲ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇನ್ಸ್ಟಾ ಪ್ರೊಫೈಲ್ ಕ್ರಿಯೇಟ್ ಮಾಡೋದಕ್ಕೂ ಕೂಡ ಹೆಣ್ಮಕ್ಳು ಮೇಕಪ್ ಮಾಡಿಸ್ಕೊಳ್ಳೋದಕ್ಕೆ ಬರ್ತಾರೆ. ಅವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ. ಹೆಂಗ್ ಹೇಳಿದ್ರೆ ಒಂದು ರೀಲ್ ಮಾಡ್ದ ಅಂತಂದ್ರೆ ಆಯ್ತು, 1000 ಗಟ್ಲೆ, ಲಕ್ಷ ಗಟ್ಲೆ, ಮಿಲಿಯನ್ ಗಟ್ಲೆ ವ್ಯೂಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನ ನಾವು ಮೀಡಿಯಾ ಓರಿಯೆಂಟೆಡ್ ಆಗಂತಾನು ಹೇಳ್ಬೋದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗೆ ಅಂತ ಮಾಡ್ಕೊಳಕ್ಕೂ ಇದು ಚೆನ್ನಾಗಿರುತ್ತೆ. ವೆರಿ ಸಿಂಪಲ್. ನಾನು ಹಾಕಿರೋದು ಇವಾಗ ಜಸ್ಟ್ ಒಂದು ಮಾಯ್ಶ್ಚರೈಸರ್ ಹಾಕಿದ್ದೀನಿ. ಅದಾದ್ಮೇಲೆ ಟಿಂಟೆಡ್ ಫೌಂಡೇಶನ್ ಅನ್ನ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇತ್ತು, ಅದನ್ನೆಲ್ಲ ಕವರ್ ಅಪ್ ಮಾಡೋದಕ್ಕೆ ಕನ್ಸೀಲರ್ನ ಯೂಸ್ ಮಾಡಿರೋದು. ಅದಾದ ನಂತರ ಐ ಮೇಕಪ್ ಕಡೆ ಫೋಕಸ್ ಮಾಡೋಣ. ಸೊ ಐಸ್ನ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಇರೋವಂಥ ಐ ಮೇಕಪ್ನ ಮಾಡಬೇಕಂದ್ರೆ ನಾವು ಇನ್ನರ್ ಕಾರ್ನರ್ಗೆ ಸಾಫ್ಟ್ ಕಲರ್ಸ್ಗಳನ್ನ ಯೂಸ್ ಮಾಡ್ತೀವಿ, ಮಿಡಲಲ್ಲಿ ನಾವು ಮೆಟಾಲಿಕ್ ಕಲರ್ಸ್ಗಳನ್ನ ಯೂಸ್ ಮಾಡ್ತೀವಿ, ಔಟರ್ ಕಾರ್ನರಲ್ಲಿ ಸ್ವಲ್ಪ ಬೋಲ್ಡ್ ಕಲರ್ಸ್ಗಳನ್ನ ಯೂಸ್ ಮಾಡಿದಾಗ ಎಸ್ಪೆಷಲಿ ಈವ್ನಿಂಗಿಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ. ಮತ್ತೆ ಐ ಸೈಜಿನ ಮೇಲೂ ಕೂಡ ಅದು ಮೇಕಪ್ ಡೆಫಿನೆಟ್ಲಿ ಒಳ್ಳೆ ಕ್ವಶನ್. ಹೌದು. ಸೊ ಹಾಗಾಗಿ ಐ ಸೈಜ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಯಾರ್ದು ತುಂಬಾ ಬ್ರಾಡ್ ಐಸ್ ಇರುತ್ತೆ ಆ ಥರದವ್ರಿಗೆ ಸ್ವಲ್ಪ ನಾವು ಹೇಗೆ ಡಿಸೈಡ್ ಮಾಡಿದ್ರಿ? ಇದರಲ್ಲಿ ಅವ್ರಿಗೆ ಸ್ವಲ್ಪ ಬ್ರಾಡ್ ಆಗೇ ಇತ್ತು. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಬೋಲ್ಡ್ ಲುಕ್ಕೇ ಬೇಕಿತ್ತು. ಹಾಗಾಗಿ ನಾವೇನ್ ಮಾಡಿದ್ವಿ, ಬ್ಲೂ ಥೀಮ್, ಅವ್ರದ್ದು ಗೌನಲ್ಲಿ ಏನೇನು ಕಲರ್ಸ್ಗಳಿತ್ತು ಆ ಥೀಮನ್ನೇ ಇಟ್ಕೊಂಡು ಐ ಮೇಕಪ್ ಮಾಡಿರೋ ಔಟ್ಫಿಟ್ ಮೇಲೆ. ಹೌದು ಹೌದು ಹೌದು. ಕೂಲ್ ಟೋನ್ ಅಂತ ಹೇಳ್ತೀವಿ ಅಥವಾ ವಾರ್ಮ್ ಟೋನ್ ಅಂತ ಹೇಳ್ತೀವಿ. ಹುಡುಗರಿಗೆ ಐ ಶ್ಯಾಡೋ ಬೇಕಾಗೋದಿಲ್ಲ. ಸೊ ಮೇಕಪ್ ಯಾರು ಜಾಸ್ತಿ ತಲೆ ಕೆಡಿಸ್ಕೊಂಡಿರಲ್ಲ. ಸೊ ಹುಡುಗಿರಿಗೆ ಇದು ಸಹಜ ಸೌಂದರ್ಯ. ಹೌದೌದು, ಇದು ಸಹಜ ಸೌಂದರ್ಯಕ್ಕಿಂತ ನೆಕ್ಸ್ಟ್ ಲೆವೆಲ್ ಇದು ಹುಡುಗಿರಿಗೆ ಬೇಕಾಗಿರುವಂತ ಟಿಪ್ಸ್.
ಇನ್ನಷ್ಟು ಹೌದು. ಆಕ್ಸೆಂಚುಯೇಟ್ ಮಾಡಬೇಕು ಹೌದು ಹೌದು. ಇದು ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಳ್ಬೇಕಂತ ಏನಿಲ್ಲ, ಮನೇಲೆ ಮೇಕಪ್ ಮಾಡ್ಕೊಳ್ಳುವಾಗ್ಲೂ ಈ ಟೆಕ್ನಿಕ್ಗಳನ್ನ ಯೂಸ್ ಮಾಡ್ಕೊಂಡಾಗ ಇವಾಗ ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಹೇಗೆ ಮಾಡ್ಬೇಕಂತ. ಬರೀ 3 ಶೇಡ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವು ಫ್ಲಾಲೆಸ್ ಐ ಮೇಕಪ್ ಮಾಡಿದ್ವಿ. ಅಂದ್ರೆ ಪಿಕಾಕ್ ಥೀಮ್ ಅಂತೆಲ್ಲ ಮಾಡ್ತಾರಲ್ಲ, ಮರ್ಮೇಡ್ ಥೀಮ್ ಅಂತೆಲ್ಲ ಮಾಡಿದಾಗ ಇವತ್ತು ನಾನು ತೋರಿಸ್ಕೊಟ್ಟಿರೋಂಥ ಐ ಮೇಕಪ್ ಟೆಕ್ನಿಕ್ನ ತುಂಬ ಈಸಿಯಾಗಿ ಮಾಡ್ಬೋದು. ಇನ್ಫ್ಯಾಕ್ಟ್ ಐಲೈನರ್ ಹಾಕೊಳ್ಬೇಕಂದ್ರೂ ಅಷ್ಟೇ ಸ್ವಲ್ಪ ವಿಂಗ್ ಕ್ರಿಯೇಟ್ ಮಾಡಿ ಅದಕ್ಕೊಂಚೂರು ಮಸ್ಕರ ಟೆಕ್ನಿಕ್ ಅಂತ ಹೇಳ್ತೀವಿ. ಅಂದರೆ ಡೌನ್ವರ್ಡ್ 3 ಟೈಮ್ಸ್ ಅಪ್ಲೈ ಮಾಡಿ ಅಪ್ವರ್ಡ್ 3 ಟೈಮ್ಸ್ ಅಪ್ಲೈ ಮಾಡೋದ್ರಿಂದ ಮಸ್ಕರ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಫೇಕ್ ಲ್ಯಾಶಸ್ ಅಗತ್ಯನೇ ಇರೋದಿಲ್ಲ, ನೋಡೋದಕ್ಕೂ ಕೂಡ ತುಂಬ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುತ್ತೆ. ಇನ್ನೊಂದು ಇದರಲ್ಲಿ ಟಿಪ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವಾಗ ಐಸ್ನ ನಾವು ಬೋಲ್ಡ್ ಮಾಡ್ತೀವೋ ಲಿಪ್ಸ್ ಸ್ವಲ್ಪ ಸಟಲ್ಡ್ ಆಗಿರುತ್ತೆ. ಯಾಕಂದರೆ ತುಂಬ ಡಾರ್ಕ್ ಲಿಪ್ಸ್ಟಿಕ್ನ ಹಾಕೋಬಾರ್ದು, ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ತೀವಿ. ಹಾಗಾಗಿ ಐಸ್ನ ತುಂಬ ಬೋಲ್ಡ್ ಆಗಿಟ್ಟಿರೋದ್ರಿಂದ ಲಿಪ್ಸ್ 100 ಶೇಡನ್ನ ಹಾಕಿ ಅದನ್ನು ನೀಟಾಗಿ ಸಟಲ್ ಮಾಡಿದ್ದೀವಿ. ಸೊ ಓವರ್ ಭಯಾನಕ ಅನಿಸ್ಬಾರ್ದು. ಸೊ ಹಾಗಾಗಿ ನೋಡೋದಕ್ಕೆ ಬೋಲ್ಡ್ ಆಗಿರಬೇಕು ಆ್ಯಂಡ್ ಬ್ಯೂಟಿಫುಲ್ ಆಗಿರಬೇಕು. ಆ ಥೀಮಲ್ಲಿ ಇವತ್ತು ನಮ್ಮ ಡಾಲ್ನ ಡ್ರೆಸ್ ಅಪ್ ಮಾಡಿದ್ದೀವಿ. ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಒಂದು ಹೈ ನಾಟ್ ಅಂತ ಹೇಳ್ತೀವಿ, ಅಂದರೆ ಫ್ರೆಂಚ್ ರೋಲಲ್ಲೇ ಅಡ್ವಾನ್ಸ್ಡ್ ಫ್ರೆಂಚ್ ರೋಲ್ನ ಇವತ್ತು ಹಾಕಿ ಅವ್ರಿಗೆ ಒಂದು ಒಳ್ಳೆ ಕಂಪ್ಲೀಟ್ ಲುಕ್ನ ಮಾಡಿರೋವಂಥದ್ದು. ಸೊ ಇದನ್ನು ಎಲ್ಲರೂ ಟ್ರೈ ಮಾಡ್ಬೋದು, ಮನೇಲಿ ನಾವೇ ಮಾಡ್ಕೋಬಹುದಾ? ಸೊ ಸೆಲ್ಫ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿರೋವಂಥದ್ದನ್ನೇ ನಾನು ಇವತ್ತು ತೋರಿಸಿರೋಂಥದ್ದು. ಹಾಗಾಗಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಮನೆಯಲ್ಲೇ ಮಾಡ್ಕೊಳ್ಳೋದು ಹೇರ್ ಸ್ಟೈಲ್ ಮಾಡೋದಕ್ಕೂ ಕೂಡ ಅದು ತುಂಬಾ ಈಸಿ. ಇದು ಜಸ್ಟ್ 2 ಮಿನಿಟ್ಸ್ ಅಲ್ಲಿ ಮಾಡಿರುವಂತ ಹೇರ್ ಸ್ಟೈಲ್, ಅಷ್ಟು ಈಸಿಯಾಗಿ ಸ್ವತಃ ಮಾಡ್ಕೋಬಹುದು. ಒಂದ್ 2 ನಿಮಿಷ ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಾಕು, ಈಸಿಯಾಗಿ ಮಾಡ್ಕೊಳಕ್ಕಾಗುವಂತ ಇದು ಫ್ರೆಂಚ್ ರೋಲ್ ಅಂತ, ಅಡ್ವಾನ್ಸ್ ಫ್ರೆಂಚ್ ರೋಲ್ ಅಂತ ಹೇಳ್ತೀವಿ. ಗಂಡಂದ್ರು ಬಾಯ್ ಫ್ರೆಂಡ್ ಎಷ್ಟೊತ್ತಾಗತ್ತಪ್ಪ ರೆಡಿ ಆಗೋದಕ್ಕೆ ಅಂತ ಕಾಯಂಗಿಲ್ಲ. ಇವಾಗ ನೋಡಿ, ಓವರ್ ಆಲ್ ಲುಕ್ ನಾವು 3 to 5 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದೀವಿ. ಸೊ ಅಷ್ಟೇ ಟೈಮ್ ಸಾಕಾಗುತ್ತೆ, ತುಂಬಾ ಫಾಸ್ಟ್ ಆಗಿ ರೆಡಿ ಆಗ್ಬೋದು. ಅಂಡ್ ಈ ಟೆಕ್ನಿಕ್ ಖಂಡಿತ ಇಲ್ಲ, ದೀಪಾ ನಾಗೇಶ್ ಟೆಕ್ನಿಕ್ ನ ಯೂಸ್ ಮಾಡಿದ್ರೆ ಸಾಕು. ಸೊ ದೀಪಾ ನಾಗೇಶ್ ಹೇಳ್ಕೊಟ್ಟಿರೋದು ಟೆಕ್ನಿಕ್ ನ ಫಾಲೋ ಮಾಡಿಸಿದ್ರೆ ತುಂಬಾ ಫಾಸ್ಟ್ ಆಗಿ ಮನೇಲೇನೆ ಈ ರೀತಿ ಡಾಲ್ ಅಪ್ ಆಗಿ ರೆಡಿ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಪ್ಲೆಜರ್. ಸೊ ನಿಮ್ಮ ಸೌಂದರ್ಯದ ಮೇಕ್ ಓವರ್ ಮಂತ್ರ ಇನ್ನು ಮುಂದೆ ನಮ್ಮ ಸೌಂದರ್ಯ ಜ್ಞಾನ ಮೇಕ್ ಓವರ್ ಮಂತ್ರ ಆಗಿರಲಿ. ಈ ಸಂಚಿಕೆಯನ್ನು ಇಲ್ಲೇ ಮುಗಿಸುವಂತಹ ಸಮಯ. ನಿಮ್ಮೆಲ್ಲರ ಪ್ರೀತಿಗೆ ನಮ್ಮ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ನಾವಿಬ್ಬರು ಈ ಶೋನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.